ಹಾಯ್ ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ಎಲ್ಲರೂ ತುಂಬ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ಮಗ ಈಗ ಜಸ್ಟ್ ಸ್ಕೂಲಿಗೆ ಹೊರಟ. ಯಜಮಾನ್ರು ತಿಂಡಿಗೆ ಅಂತ ಹೇಳಿ ಇಬ್ರಿಗೂ ಅವಲಕ್ಕಿ ಚಿತ್ರಾನ್ನ ಮಾಡ್ತಿದ್ದಾರೆ. ನಾನು ಇದೇ ಗ್ಯಾಪಲ್ಲಿ ನನ್ನ ಮಗಳನ್ನ ನೋಡಿಕೊಂಡು ಓಡಾಡಿಕೊಂಡು ಮನೆ ಕೆಲಸನ ಮಾಡಿಕೊಂಡು ಅವಳ ಕಡೆಗೂ ಸ್ವಲ್ಪ ಗಮನ ಕೊಡ್ತಿದ್ದೀನಿ. ಹಾಗೆ ಹೊರಗಡೆ ಒಂದು 10 ನಿಮಿಷ ಅವಳನ್ನ ಆಟಾಡ್ಸೋಣ ಅಂತೇಳಿ ಕರ್ಕೊಬಂದೆ. ಮಗಳು ತುಂಬ ಪುಟ್ಟ ಹೆಜ್ಜೆ ಹಾಕೋದನ್ನು ಕಲ್ತಿದ್ದಾಳೆ. ಅದನ್ನು ನೋಡೋಕ್ಕೆ, ನಿಮಗೆಲ್ಲ ಹೇಳೋಕ್ಕೆ ಒಂಥರ ಮನಸ್ಸಿಗೆ ಖುಷಿ ಅನಿಸುತ್ತೆ. ಮಕ್ಕಳು ಒಂದೊಂದು ಸ್ಟೆಪ್ ಏನು ಕಲಿತಾರೆ ಅದನ್ನು ನೋಡಿ ತುಂಬ ಎಂಜಾಯ್ ಮಾಡೋದ್ರಿಂದ ಮನಸ್ಸಿಗೆ ತುಂಬ ಖುಷಿ ಅನಿಸುತ್ತೆ. ಆ ಕ್ಷಣಗಳನ್ನ ಯಾರೂ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತೀನಿ. ಬನ್ನಿ, ಮಗಳಿಗಾಗಿ ಮನೇಲಿ ಒಂದು ಮನೆ ಮದ್ದು ಮಾಡ್ತಿದ್ದೀನಿ, ತೋರಿಸ್ತೀನಿ. ಮೊದಲಿಗೆ ರೇಷನ್ ಅಕ್ಕಿನ ತಗೋಬೇಕು. ಅದ್ರ ಜೊತೆಗೆ ಹೆಸರು ಕಾಳು, ಉದ್ದಿನ ಬೇಳೆ ಅಥವಾ ಉದ್ದಿನ ಕಾಳು, ಕಡಲೆ ಬೀಜ, ಸ್ವಲ್ಪ ಮೆಂತ್ಯ, ಹೆಸರು ಬೇಳೆ, ಜೀರಿಗೆ, ಆಲ್ಮಂಡ್, ಜೊತೆಗೆ ಅಕ್ಕಿ ಜೊತೆಗೆ ಸ್ವಲ್ಪ ಕರಿಬೇವನ್ನ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಡ ಅಂದರೆ ಅದನ್ನು ನೀವು ಸ್ಕಿಪ್ ಮಾಡ್ಕೋಬೋದು. ಇಷ್ಟನ್ನು ಒಂದು ಚೆನ್ನಾಗಿರೋ ನೀರಿಗೆ ಹಾಕಿ ಚೆನ್ನಾಗಿ ವಾಶ್ ಮಾಡಿ. ನೀರು ಒರಿಜಿನಲ್ ಕಲರ್ ಬರೋವರೆಗೂ ಇದನ್ನು 4 ರಿಂದ 5 ಸಲ ವಾಶ್ ಮಾಡಬೇಕು. ಯಾಕಂದರೆ ಮಕ್ಕಳಿಗೆ ತಿನ್ನಿಸೋದ್ರಿಂದ ಇದನ್ನು ಶುದ್ಧವಾಗಿ ತೊಳ್ಕೊಂಡು ಇಟ್ಕೋಬೇಕು. ನಂತರ ಇದನ್ನು ಈ ಥರ ಜಲ್ರಲ್ಲಿ ಸೋರಾಕೋಬೇಕು. ಒಂದು ಡ್ರಾಪು ನೀರಿರಬಾರ್ದು ಆ ಥರ. ನೆಕ್ಸ್ಟು ಒಂದು ಮಡಿದು ಕಾಟನ್ ಬಟ್ಟೆ ತೊಗೊಂಡು ಅದ್ರ ಮೇಲೆ ಇದನ್ನು ತುಂಬ ಮೃದುವಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ನಂತರ ಇದು ಚೆನ್ನಾಗಿ ಒಣಗಿ ಡ್ರೈ ಆದಮೇಲೆ ಇದನ್ನು ಮಿಕ್ಸ್ ಜಾರ್ನಲ್ಲಿ ಸಣ್ಣದಾಗಿ ಪುಡಿ ಮಾಡಿಕೊಂಡು, ಬೇಕು ಅಂದರೆ ಜರಡಿ ಮಾಡ್ಕೋಬೋದು. ಸಿರಲಾಕ್ ರೂಪದಲ್ಲಿ ಮಾಡಿ ಮಕ್ಕಳಿಗೆ ತಿನ್ನಿಸೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಅದಾದಮೇಲೆ ಸ್ವಲ್ಪ ಅಮ್ಮಂದಿರಿಗೆ ಅಂತೇಳಿ ಹಾಲಿನ ಪುಡಿ ಮಾಡ್ಕೊಳ್ಳೋಣ ಬನ್ನಿ. ಇಷ್ಟು ಡ್ರೈ ಫ್ರೂಟ್ಸ್ನು ಒಂದು ಬಾಣಲಿಗೆ ಹಾಕ್ಕೊಂಡು ಒಂದು 10 ರಿಂದ 15 ನಿಮಿಷ ಸಣ್ಣನೇ ಊರಿನಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ಅದು ಆರಿದ ನಂತರ ಮಿಕ್ಸರ್ ಗ್ರೈಂಡ್ನಲ್ಲಿ ಸಣ್ಣದಾಗಿ ಪುಡಿ ಮಾಡಿಕೊಂಡು 1 ಸ್ಪೂನ್ ಹಾಲೊಳಗಡೆಗೆ ಇದನ್ನು ಮಿಕ್ಸ್ ಮಾಡಿಕೊಂಡು, ಅದ್ರ ಜೊತೆಗೆ ಸ್ವಲ್ಪ ಸಕ್ಕರೆನಾದರೂ ಹಾಕೋಬೋದು, ಅದ್ರ ಬದಲಿಗೆ ಬೆಲ್ಲನಾದರೂ ನೀವು ಹಾಕೋಬೋದು. ಇದು ಅಮ್ಮಂದಿರಿಗೆ, ಬಾಣಂತಿಯರಿಗೆ ತುಂಬ ಒಳ್ಳೆ ಮನೆಮದ್ದು ಅಂತಲೇ ಹೇಳ್ಬೋದು. ಮಂಡಿ ನೋವು, ಕಾಲು ನೋವು, ಕಣ್ಣು ಮಂಜು ಏನಿರುತ್ತೆ ಮತ್ತು ಸ್ಟೆಪ್ಸು ಹತ್ತೋಕೆ ಇಳಿಯೋಕ್ಕೆ ತುಂಬ ಕಷ್ಟಪಡ್ತಿರ್ತಾರಲ್ಲ, ಅಂಥವ್ರು ಇದನ್ನು ಕುಡಿಯೋದ್ರಿಂದ ಸ್ವಲ್ಪ ಎಲ್ಲ ನೋವುಗಳು ಕಡಿಮೆ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಇದು 5 ವರ್ಷದ ಮೇಲ್ಪಟ್ಟ ಎಲ್ಲ ಮಕ್ಕಳಿಗೂ ತುಂಬ ಒಳ್ಳೆ ಫುಡ್ ಅಂತಲೇ ಹೇಳ್ಬೋದು. ಇದನ್ನು ಕುಡಿಯೋದ್ರಿಂದ ನೆನಪಿನ ಶಕ್ತಿನೂ ಹೆಚ್ಚಾಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಷ್ಟನ್ನು ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಟಾಟಾ, ಬೈ ಬೈ, ಸಿ ಯು.